ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವು ಪ್ರತಿ ವರ್ಷದಲ್ಲಿ ಚೈತ್ರ ಮಾಸದಲ್ಲಿ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಯುಗಾದಿ ದಿನದಿಂದ ಹೊಸ ವರ್ಷ ಪ್ರಾರಂಭವಾಗುತ್ತದೆ. ಹಿಂದೆ ಏನಾದರೂ ಎಲ್ಲ ಮರೆತು ಹೊಸ ಆಶೆಗಳೊಂದಿಗೆ ಈ ಹಬ್ಬವನ್ನು ಆಚರಣೆ ಮಾಡ್ಕೋತೀವಿ. ಯುಗಾದಿ ತಿಥಿ ಯಾವ ಸಮಯದಲ್ಲಿ ಇದೆ, ಯುಗಾದಿ ಪೂಜೆ ಯಾವ ರೀತಿ ಮಾಡಬೇಕು, ಹಬ್ಬದ ದಿನ ಏನೆಲ್ಲ ನಿಯಮಗಳನ್ನು ಪಾಲಿಸಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯುಗಾದಿ ಹಬ್ಬ ಇನ್ನೂ ಒಂದು ವಾರ ಇದ್ದಂಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ವಚ್ಛಗೊಳಿಸಿ ಮನೆಯನ್ನು ಇನ್ನಷ್ಟು ಅಲಂಕರಣೆ ಮಾಡ್ಕೋತೀವಿ. ಹಬ್ಬದ ದಿನ ಬೆಳಗ್ಗೆ ಎದ್ದು ಎಣ್ಣೆ ಸ್ನಾನ ಮಾಡಿ ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ಉಪವಾಸ ಪೂಜೆಯನ್ನು ದೇವರಿಗೆ ಪ್ರತಿಜ್ಞೆ ಮಾಡಬೇಕು. ಮನೆಯ ಹೊಸ್ತಿಲಿಗೆ ಮಾವಿನ ತೋರಣವನ್ನು ಕಟ್ಟಿ ಹೊಸ್ತಿಲ ಮುಂದೆ ರಂಗೋಲಿ ಬಿಡಿಸಿ ಅಲಂಕರಣೆ ಮಾಡ್ಕೋತೀವಿ. ನಮಗೆ ಚೈತ್ರ ಶುದ್ಧ ಪಾಡ್ಯಮಿ ದಿನದಿಂದ ಚೈತ್ರ ನವರಾತ್ರಿಗಳು ಪ್ರಾರಂಭವಾಗುತ್ತವೆ. ಅವುಗಳನ್ನು ಶ್ರೀರಾಮ ನವರಾತ್ರಿಗಳು ಅಂತಾನೂ ಕರಿತೀವಿ. ಚೈತ್ರ ನವರಾತ್ರಿಗಳು ಯುಗಾದಿ ದಿನದಿಂದ ಶ್ರೀರಾಮನವಮಿ ಹಬ್ಬದವರೆಗೂ ಆಚರಣೆ ಮಾಡ್ತೀವಿ. 2024ನೇ ವರ್ಷ ಯುಗಾದಿ ಹಬ್ಬ ಏಪ್ರಿಲ್ 9ನೇ ತಾರೀಕು ಮಂಗಳವಾರದ ದಿನ ಬಂದಿದೆ. ಸ್ವಲ್ಪ ಜನ ಯುಗಾದಿ ಹಬ್ಬದ ದಿನ ಬೆಳಗ್ಗೆ ಎದ್ದು ದೇವರ ಫೋಟೋಗಳು ಒರೆಸಿ ದೇವರ ಮನೆಯನ್ನು ಸ್ವಚ್ಛಗೊಳಿಸುತ್ತಾರೆ. ಆದರೆ ಇವಾಗ ಮಂಗಳವಾರ ಬಂದಿರೋ ಕಾರಣ ಯುಗಾದಿ ಹಬ್ಬದ ದಿನ ದೇವರ ಮನೆಯನ್ನು ಒರೆಸಬಾರದು, ಫೋಟೋಗಳನ್ನು ಒರೆಸಬಾರದು. ಮುಂದಿನ ದಿನ ಅಂದರೆ ಸೋಮವಾರದ ದಿನ ದೇವರ ಮನೆಯನ್ನು ಸ್ವಚ್ಛಗೊಳಿಸಿ ಪೂಜೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕು. ಮಾರ್ಚ್ 8ನೇ ತಾರೀಕು ಸೂರ್ಯಗ್ರಹಣ ಬಂದಿದೆ. ಸೂರ್ಯಗ್ರಹಣ ಭಾರತದಲ್ಲಿ ಕಾಣಿಸೋದಿಲ್ಲ, ಹಾಗಾಗಿ ನಾವು ಯಾವ ನಿಯಮಗಳನ್ನು ಪಾಲಿಸಬೇಕಾಗಿಲ್ಲ. ಯುಗಾದಿ ಹಬ್ಬದ ದಿನ ಯುಗಾದಿ ಪಚ್ಚಡಿಯನ್ನು ಪ್ರತಿಯೊಬ್ಬರೂ ಸ್ವೀಕರಿಸಬೇಕು. ಇದನ್ನು ಬೇವು ಬೆಲ್ಲ ಅಂತಾನೂ ಕರೀತಾರೆ. ಷಡ್ರುಚಿಗಳು ಅಂದರೆ 6 ರುಚಿಗಳು ಮಿಕ್ಸ್ ಮಾಡಿ ಯುಗಾದಿ ಪಚ್ಚಡಿನ ತಯಾರಿ ಮಾಡ್ತೀವಿ. ಯುಗಾದಿ ದಿನ ಪಂಚಾಂಗ ಶ್ರವಣವನ್ನು ಮಾಡಬೇಕು. ಪಂಚಾಂಗ ಶ್ರವಣವನ್ನು ಟಿವಿ ಅಥವಾ ಮೊಬೈಲಲ್ಲೂ ಸಹ ಮಾಡಬಹುದು. ಪಂಚಾಂಗ ಶ್ರವಣವನ್ನು ಮಾಡಿ ನಿಮ್ಮ ರಾಶಿಯವರಿಗೆ ಒಳ್ಳೆಯದಾಗುತ್ತೆ ಅಂದರೆ ತುಂಬ ಸಂತೋಷವಾಗಿ ಮೈ ಮರೆಯಬಾರದು. ಕೆಟ್ಟದಾಗುತ್ತೆ ಎಂದರೆ ಅದನ್ನೇ ಯೋಚನೆ ಮಾಡಿಕೊಂಡು ಬಾಧೆ ಬೀಳಬಾರದು. 2024ನೇ ವರ್ಷ ಚೈತ್ರ ಶುದ್ಧ ಪಾಡ್ಯಮಿ ದಿನ ಶೋಭಕೃತನಾಮ ಸಂವತ್ಸರ ಮುಕ್ತಾಯ ಆಗುತ್ತೆ. ಏಪ್ರಿಲ್ 9ನೇ ತಾರೀಕಿನಿಂದ ಕ್ರೋಧನಾಮ ಸಂವತ್ಸರ ಪ್ರಾರಂಭವಾಗುತ್ತೆ. ಕ್ರೋಧ ಅಂದರೆ ಕೋಪ ಅಂತ ಅರ್ಥ. ಈ ವರ್ಷ ಹೆಸರಿನ ಪ್ರಕಾರ ಎಲ್ಲರೂ ಸಹ ಈ ವರ್ಷ ಹುಷಾರಾಗಿ ಇರಬೇಕು. ಹೊಸ ಅಂಗಡಿ, ಬಿಸ್ನೆಸ್ ಅಥವಾ ಏನಾದರೂ ತಗೊಳ್ಳೋಕ್ಕೂ ಯುಗಾದಿ ಹಬ್ಬದ ದಿನ ತುಂಬಾ ಒಳ್ಳೆಯದು. ಇನ್ನು ಬಡವರಿಗೆ ದಾನ ಧರ್ಮ ಮಾಡಿದರೆ ತುಂಬ ಒಳ್ಳೆಯದು. ಬಿಸಿಲು ಹೆಚ್ಚಿರೋ ಕಾರಣ ಚಪ್ಪಲಿ ಅಥವಾ ಛತ್ರಿಗಳು ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ದಾನ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ. ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲವನ್ನು ಮೊದಲು ಸ್ವೀಕರಿಸಿ ನಂತರ ಬೇರೆದನ್ನು ಸ್ವೀಕರಿಸಬಹುದು. ಈ ದಿನ ಯಾವ ದೇವರಿಗೆ ಪೂಜೆ ಮಾಡಬೇಕು ಅಂತ ಕೇಳಿದರೆ ಈ ದಿನ ಎಲ್ಲ ದೇವರಿಗೂ ಪೂಜೆ ಮಾಡಬೇಕು. ಗಣೇಶನ ದರ್ಶನ ಮಾಡಿದರೆ ತುಂಬಾ ಒಳ್ಳೆಯದು. ಇನ್ನಷ್ಟು ಇದೇ ರೀತಿ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.